ಸಂಜೆ 6 ಕರ್ನಾಟಕ ಕಾರ್ಬಾರು ರೆಡಿಯಾಗಿ ಒಂದು ಟೀ ತಗೊಳ್ಳಿ, ಕಾಫಿ ತಗೊಳ್ಳಿ, ನಮ್ಮ ಜೊತೆ ಒಂದು ಅರ್ಧ ಗಂಟೆ ಇರಿ, ಇಡೀ ಸುದ್ದಿ ಹೇಳ್ತೀನಿ. ವಿಶೇಷವಾಗಿ ವಾಲ್ಮೀಕಿ ನಿಗಮದ್ದೇ ಸುದ್ದಿಗಳು ಜಾಸ್ತಿ ಬಂದಾಗ ಹೇಳ್ತೀರಿ, ಬೇರೆ ತೋರಿಸಿ ಸರ್ ಏನಾದರೂ ಅಂಥೇಳಿ. ದರ್ಶನ್ ತೋರಿಸಿದಾಗ ಅಯ್ಯೋ ದರ್ಶನ್ದೇ ಎಷ್ಟು ತೋರಿಸ್ತೀರಿ ಅಂತೀರಿ. ಸೊ ಈಗ ವಾಲ್ಮೀಕಿ ನಿಗಮದ್ದು ಜಾಸ್ತಿ ಆಯಿತು ಅಂತ ಅನಿಸಿದಾಗ ವಾಪಸ್ ದರ್ಶನ್ ಬಳಿಗೆ ಬರ್ತಾ ಇದ್ದೀವಿ. ಜೈಲು ಸೇರಿರುವ ದರ್ಶನ್ಗೆ ಜೈಲು ಸಿಬ್ಬಂದಿ ರಾಜಾತಿಥ್ಯ ಕೊಡ್ತಾ ಇದ್ದಾರಾ ಅಂದರೆ ಯಾವುದೇ ಒಬ್ಬ ಏನು ಜೈಲಲ್ಲಿ ಇರುವಂಥವ್ರಿಗೆ, ಕಾರಾಗೃಹದಲ್ಲಿರುವಂಥವ್ರಿಗೆ ವಿಶೇಷ ಆತಿಥ್ಯ ಎಲ್ಲ ಇರೋದಿಲ್ಲ, ಕಾಮನ್, ಎಲ್ಲರೂ ಒಂದೇ. ಆದರೆ ದಾಸನ ಫ್ಯಾಮಿಲಿಗೆ ಯಾಕೆ VIP ಟ್ರೀಟ್ಮೆಂಟ್ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಯಾಕೆ ವಿಶೇಷವಾಗಿ ನೋಡ್ಕೋತೀರಿ? ಆ್ಯಸ್ ಯೂಶುವಲ್ ಎಲ್ಲ ಜನರನ್ನು ನೋಡ್ಕೊಳ್ಳೋಂಗೆ ನೋಡ್ಕೊಳ್ಳಿ ಅಂತೇಳಿ. ನಿಜವಾಗ್ಲೂ ರಾಜಾತಿಥ್ಯ ಕೊಡ್ತಾ ಇದ್ದಾರಾ? ಮೊನ್ನೆ ಅಷ್ಟೇ ಅವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ನನಗೆ ಊಟ ಸರಿಯಾಗ್ತಾ ಇಲ್ಲ, ಮನೆಯಿಂದ ಊಟ ಕೊಡಿ ಅಂತ ಹೇಳಿದರು. ನೋ, ಕೋರ್ಟ್ ಹೇಳಿದೆ ಹಂಗೆಲ್ಲ ಕೊಡೋಕ್ಕಾಗಲ್ಲ, ನಾಡಿದ್ದು ನ್ಯಾಯಾಂಗ ಬಂಧನ ಇದೆಯಲ್ಲ ಮುಗಿಯೋ ತನಕ ಏನು ಕೊಡೋಕ್ಕಾಗಲ್ಲ. ಈ ನಡುವೆ ನಿನ್ನೆ ಬಂದವರು ಕೆಲವು ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಬಂದಿದ್ರು ಅವರಿಗೆ ಕೊಡೋದಕ್ಕೆ, ಅಂದರೆ ಡ್ರೈ ಫ್ರೂಟ್ಸ್, ಅದನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಹಾಗಿದ್ರೆ ದಾಸ ದರ್ಶನ್ ಏನು ಮಾಡ್ತಾ ಇದ್ದಾರೆ ಜೈಲಲ್ಲಿ? ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಾಸನಿಗೆ ಶರಣಾದ್ರ ಜೈಲು ಸಿಬ್ಬಂದಿ. ದರ್ಶನ್ ಕುಟುಂಬಕ್ಕೆ ಯಾಕೆ ರಾಜಾತಿಥ್ಯ? ಸ್ಯಾಂಡಲ್ವುಡ್ನಲ್ಲಿ ಎಷ್ಟು ಸಿನಿಮಾ ಓಡ್ತಿದೆಯೋ ಗೊತ್ತಿಲ್ಲ, ಆದ್ರೆ ಇಡೀ ರಾಜ್ಯದಲ್ಲಿ ದರ್ಶನ್ ಸುದ್ದಿ ಮಾತ್ರ ದಿನದಿಂದ ದಿನಕ್ಕೆ ಸಾಕಷ್ಟು ಸದ್ದು ಮಾಡ್ತಿದೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹಲವು ದಿನಗಳು ಆಗ್ತಿದ್ರು ಬುದ್ಧಿ ಕಲಿತ ಹಾಗೆ ಕಾಣಿಸ್ತಿಲ್ಲ. ಹೀಗಿರುವಾಗ ಜೈಲು ಸಿಬ್ಬಂದಿ ದಾಸನಿಗೆ ಶರಣಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ದರ್ಶನ್ ಜೈಲು ಸೇರಿದ್ದಾಗಿನಿಂದ ಒಂದಲ್ಲ ಒಂದು ದಿನ ಸಂಬಂಧಿಕರು ಬಂದು ಹೋಗ್ತಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೇಶ್, ತಾಯಿ ಮೀನಾ, ತಮ್ಮ ದಿನಕರ್ ತೂಗುದಿ ಬಂದು ನೋಡಿಕೊಂಡು ಹೋಗ್ತಿದ್ದಾರೆ. ಹೀಗಿರುವಾಗ ನಿನ್ನೆ ಬಂದ ವಿಜಯಲಕ್ಷ್ಮಿಗೆ VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯ ಜನರಿಗೆ ಜೈಲಿನ ಬಳಿ ಇರುವ ಬ್ಯಾರಿಕೇಡ್ ಬಳಿವರೆಗೆ ಮಾತ್ರ ಕಾರು ಪಾರ್ಕಿಂಗ್ಗೆ ಅವಕಾಶ ಇದೆ. ಆದರೆ ನಿನ್ನೆ ಬಂದ ವಿಜಯಲಕ್ಷ್ಮಿಗೆ ಜೈಲಿನ ಗೇಟ್ ತನಕ ಕಾರನ್ನ ತೆಗೆದುಕೊಂಡು ಹೋಗುವ ಅವಕಾಶ ಕೊಟ್ಟಿದ್ದಾರೆ. ಈ ಹಿಂದೆಯೂ ಇದೇ ರೀತಿ ಅನುಮತಿ ಕೊಟ್ಟಿದ್ದ ಜೈಲು ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡರು. ಆದರೆ ಮತ್ತೆ ಅನುಮತಿ ಕೊಟ್ಟಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.